ಅವನಿಗಿರೋ ನೆನಪೆಲ್ಲ 12 ವರ್ಷಗಳ ಹಿಂದಿಂದು. ಅದಾದ್ಮೇಲೆ ನಡೆದಿರುವಂಥ ಯಾವ ಘಟನೆಗಳು ಅವನ ನೆನಪಲ್ಲಿಲ್ಲ. ಅದಕ್ಕೆ ಅವನು ತನ್ನ ತಂಗಿ ಅಣ್ಣನ ಬಗ್ಗೆ ಮಾತಾಡುವಾಗ ಇವತ್ತಿಗೂ ಅದು ಹಾಗೇ ಇದೆ ಅನ್ನೋ ಥರ ಮಾತಾಡ್ತಿದ್ದ. ಎಷ್ಟೊಂದು ವಿಚಿತ್ರ ಅಲ್ವಾ? ಈಗ 12 ವರ್ಷದ ನೆನಪು ಮತ್ತೆ ಬರಲ್ವಾ ಡಾಕ್ಟ್ರೆ? ನೋಡಿ, 12 ವರ್ಷಗಳ ಹಿಂದೆ ಬಿದ್ದಾಗ ನೆನಪಿನ ಶಕ್ತಿಯನ್ನು ಹಿಡಿದಿಟ್ಕೊಳ್ಳುವಂಥ ಭಾಗಗಳಿಗೆ ಏಟಾಗಿ ಅವು ಕೆಲಸ ಮಾಡೋದು ನಿಲ್ಲಿಸ್ಬಿಟ್ಟು ಈಗ ಮತ್ತೆ ಅವು ಕೆಲಸ ಮಾಡಿ ಶುರು ಮಾಡಿದೆ. ನನ್ನ ಚಿಂತೆ ಅಂದರೆ ಅವನ ಹೆಂಡತಿ, ಮದುವೆ ಇದನ್ನೆಲ್ಲ ಮರೆತು ಬಿಟ್ರೆ. ನೆನಪಿನ ಅಂಗಗಳು ಮಾಡೋ ಕೆಲಸನ ನೀವು ಮಾಡಬೇಕು. ಅವನಿಗೆ ಒಂದೊಂದೇ ಹಿಂದಿನ ಘಟನೆಗಳನ್ನ ನೆನಪಿಸ್ತಾ ನೆನಪು ಬರೋ ಹಾಗೆ ಮಾಡಬೇಕು. ಇದಕ್ಕೆ ಸ್ವಲ್ಪ ಸಮಯ ಹಿಡಿಬಹುದು, ಆದರೆ ನೀವು ತಾಳ್ಮೆ ಕೆಡ್ಕೊಳ್ಬಾರ್ದು. ಅಣ್ಣ ಈಗ ಹೇಗಿದ್ದಾನೆ? ಹರಿಗೆ ಪ್ರಜ್ಞೆ ಮಾತ್ರ ಅಲ್ಲ, ಹಳೆದೆಲ್ಲ ನೆನಪಾಗಿದೆ. ಈಗ ಹರಿ ಬುದ್ಧಿ ಇಲ್ದಿರೋ ಹರಿ ಅಲ್ಲ, ಮಾಮೂಲಿ ಹರಿ ಆಗಿದ್ದಾನೆ. ಅಂದ್ರೆ ಈಗ ಅವನ್ಗೆ 12 ವರ್ಷದ ಹಿಂದೆ ಏನೇನಾಯ್ತು ಅದೆಲ್ಲ ನೆನಪಿಗೆ ಬಂದಿದೆ. ಆದ್ರೆ 12 ವರ್ಷದಿಂದ ಈಚೆಗೆ ಏನೇನಾಯ್ತು ಅದು ಯಾವುದು ನೆನಪಿಲ್ಲ. ಅಷ್ಟೆಲ್ಲ ಕಲ್ಪನಾ ಇಷ್ಟಪಡ್ತಿದ್ದ, ಅವಳೇ ನೆನಪಿಲ್ಲ, ಯಾರದು ಅಂತ ಕೇಳ್ಬಿಟ್ಟ. ಅದಕ್ಕೆ ಕಲ್ಪನಾ ಅಳ್ತಾ ಇರ. ಮತ್ತೆ ಮದ್ವೆ ಯಾವುದು ನೆನಪಿಲ್ಲ. ಚಿಕ್ಕನ್ನಲ್ಲಿ ಏನೇನು ನಡೀತು ಅದೆಲ್ಲ ನೆನಪಿದೆ. ನಮ್ಮನೆಯವರು, ಸೀತಾ, ಚೆನ್ನಯ್ಯ, ಅರ್ಚನಾ ಕೂಡ ನೆನಪಿದ್ದಾಳೆ. ರುಕ್ಮಿಣಿ ಒಂದು ನೆನಪಿಟ್ಟು, ಈಗ ಬರ್ತಾ ಇರೋದು ನಿಮ್ಮ ತರ ನಾರ್ಮಲ್ ಆಗಿರೋ ಹರಿ. ಈ ಮನೆಯಲ್ಲಿ ಅವನ ಹೊಸ ಜೀವನ ಶುರುವಾಗಬೇಕು. ಎಲ್ಲೂ ರೂಮು, ಮನೆ ಎಲ್ಲ ಅಚ್ಚುಕಟ್ಟಾಗಿದೆ. ಕಲ್ಪನಾ, ದೇವರಿಗೆ ಪೂಜೆ ಮಾಡಿ ಹರಿನ ಎದುರುಗೊಳ್ಳಕ್ಕೆ ರೆಡಿ ಆಗಿರ್ಬೇಕು ನೀನು. 12 ವರ್ಷದ ನಂತರದ ನೆನಪನ್ನ ಬರೆಸೋ ಕೆಲಸ ಇವತ್ತಿಂದನೇ ಶುರುವಾಗಬೇಕು. ನಾನು ಯಾರು ಅಂತ ಗೊತ್ತಾಯ್ತಾ? ತುದಿಗೆ ಕೆಂಪು ರಿಬ್ಬನ್ ಸುತ್ತಿರೋ 2 ಜಡೆ ಕುಳ್ಳಿ. ಕುಳ್ಳಿ, ಮದುವೆಗಿದ್ವಿ ಆಯ್ತಾ ನಿಂದು? ಹಾಗಾದ್ರೆ ಹೌಸ್ ವೈಫ್ ಅನ್ನು ಏನು ಮಾಡ್ತಿದ್ದಾರೆ ಯಜಮಾನ್ರು? ಕಾಫಿ ತೋಟ ಇದೆ. ಕಾಫಿ ಎಸ್ಟೇಟ್ ಓನರಾ? ಗುಡ್. ಎಲ್ಲಿದ್ದಾರೆ? ಸದ್ಯಕ್ಕೆ ಇಲ್ಲೇ ಇದ್ದಾರೆ. ಎಲ್ಲಿ? ಓ, ಬಾಗ್ಲ ಆಚೆ ನಿಲ್ಲಿಸಿ ಇನ್ನೊಬ್ಳೆ ಬಂದ್ಬಿಟ್ಟಿದ್ಯಾ? ಏಯ್ ಕುಳ್ಳೆ, ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಹಿಂಗ್ ಮಾಡ್ತಿದ್ಯಾ? ಅದೆಲ್ಲ ಬೇಡ, ಮೊದಲು ಅವ್ರನ್ನ ಕರಿ. ಕರಿ ಈಗ. ಏಯ್, ಯಾಕೆ ಮಾಡ್ತಿದ್ಯಾ? ಕರಿ ಅವ್ರನ್ನ. ನನ್ನ ಕಣ್ಣೆದುರಿಗೆ ಇದ್ದಾರೆ. ಕಾಡ್ಮಲ್ಲಿಗೆ ಎಸ್ಟೇಟ್ ಧರ್ಮಯ್ಯನವ್ರ ಮಗ. ಅವ್ರ ಹೆಸರು ಹರಿ ಅಂತ.